ಬಾಣ್ತಿ ಸ್ನಾನ ಮಾಡಿಸೋದು, ಸಾಂಬ್ರಾಣಿ ಹಾಕೋದು, ಹೊಟ್ಟೆ ಕಟ್ಟೋದು ಎಲ್ಲ ಪ್ರತಿಯೊಂದು ನಾವು ಮಾಡ್ತೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮತ್ತು ರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಗಾಯ್ಸ್, ಇವತ್ತು ನಾನು ಎಲ್ಲಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಆಲ್ಮೋಸ್ಟ್ ನಮ್ಮ ಅಜ್ಜಿ ಮನೆ ಬ್ಲಾಗ್ ನೋಡಿರೋರು ಗೊತ್ತಿರುತ್ತೆ. ನಮ್ಮ ಅಜ್ಜಿ ಮನೆಯಲ್ಲಿದ್ದೀವಿ. ಬನ್ನಿ ಯಾರ್ಯಾರಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಹಾಯ್ ಮಗನೇ. ಹಾಯ್ ಅಚ್ಚುಮ್ಮ. ಹಾಯ್. ನಮ್ಮ ಅಕ್ಕ, ನಾನು, ಮಕ್ಕಳು ಇಷ್ಟು ಜನನು ಬಂದಿದ್ದೀವಿ. ನಮ್ಮ ಅಜ್ಜಿ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ತೋರಿಸ್ತೀನಿ. ಇವತ್ತು ನಮ್ಮ ಅಜ್ಜಿ ಮನೆ ಹತ್ರ ಅಣ್ಣಮ್ಮನ ಕರೆಸ್ತಿದ್ದಾರೆ. ಪೂಜೆ ಇದೆ, ಅದಕ್ಕೋಸ್ಕರ ನಮ್ಮ ಅಜ್ಜಿ ಮನೆಯಲ್ಲಿ ಇವತ್ತು ಎಲ್ಲರೂ ಬರ್ತಾಯಿದ್ದೀವಿ. ನನ್ನ ತಮ್ಮ ಮತ್ತು ನನ್ನ ನಾದಿನಿ ಇಲ್ಲ, ಅವ್ರು ಊರಿಗೆ ಹೋಗಿದ್ದಾರೆ. ನಮ್ಮಮ್ಮ ಬರ್ತಾರೆ, ಬಂದಮೇಲೆ ತೋರಿಸ್ತೀನಿ. ಬನ್ನಿ. ನೀನು ಅಜ್ಜಿನ ಎಷ್ಟೋ ವ್ಲಾಗಲ್ಲಿ ತೋರಿಸಿದ್ಯಾ, ಎಲ್ಲ ಕಮೆಂಟ್ ಮಾಡಿರ್ತಾರೆ. ಆದರೆ ತೋರಿಸ್ಬೇಕಲ್ವಾ? ಅವ್ರ ಮನೆಗೆ ಬಂದಿದ್ದೀವಿ ಅಂದರೆ ಅವ್ರನ್ನ ತೋರಿಸ್ಲೇಬೇಕಲ್ವಾ? ಅವರು ಯಾವಾಗ ತೋರಿಸಿರ್ತೀನಲ್ಲ, ಇವಾಗ ನಾನಾದರೆ ದಿನ ಮಾತಾಡ್ತಿರ್ತೀನಲ್ಲ ಬ್ಲಾಗಲ್ಲಿ, ಅಜ್ಜಿ ಮಾತಾಡಲ್ಲ. ಒಂದ್ಸಲ ಅವರು ಹಾಯ್ ಅಂತ ಹೇಳ್ಬೇಕು. ಇವಾಗ ನೀನು ಬಂದಿದ್ದ ತಕ್ಷಣ ನೀನು ಹಾಯ್ ಹೇಳಲ್ವಾ? ಹಂಗೆ. ನಮ್ಮಮ್ಮ ಅವರ ಅಪ್ಪ. ನಮ್ಮಮ್ಮವರ ಅಪ್ಪ ಅವರು. ಇವರೇ ನಮ್ಮ ಅಜ್ಜಿ. ಬರ್ತಾರೆ ಬರ್ತಾರೆ ಗೈಸ್. ನೋಡಿ, ನಮ್ಮ ಅಜ್ಜಿ ಮನೆ ದೇವ್ರ ಸಾಮಾನು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತ. ದೇವ್ರಿಗೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನು ಹೂವು ಹಾಕಿಲ್ಲ, ಬಂದು ಹೂವು ಹಾಕ್ತಾರೆ. ನೋಡಿ ಗೈಸ್, ಹೆಂಗೆ ಹಾಕ್ತಾರೆ ಅಂತ ತೋರಿಸ್ತೀನಿ. ಇಷ್ಟು ನಮ್ಮ ಅಜ್ಜಿ ದೇವ್ರಿಗೆ ಹೂವು ಹಾಕದೆ ಅವ್ರಿಗೊಂದು ಸಂಭ್ರಮ. ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ದೇವರಿಗೆಲ್ಲ. ತೋರಿಸ್ತೀನಿ ಅವ್ರು ಹೆಂಗೆ ಅಲಂಕಾರ ಮಾಡ್ತಾರೆ ಅಂತ. ಆಮೇಲೆ ತಂಬಿಟ್ಟು ಆರತಿ ಎಲ್ಲ ತೊಗೊಂಡೋಗ್ಬೇಕು ಗಾಯ್ಸ್ ಇವತ್ತು. ನಾನು ಆ್ಯಕ್ಚುಲಿ ಸೀರೆ ಉಟ್ಕೊಂಡಿದ್ದೆ. ಇಲ್ಲಿ ಬಂದಲ್ಲ, ಸ್ವಲ್ಪ ಅಡುಗೆ ಎಲ್ಲ ಆದಮೇಲೆ ಮತ್ತೆ ಆರತಿ ಬರೋ ಟೈಮಲ್ಲಿ ಸೀರೆ ಉಟ್ಕೊಳ್ಳೋಣ ಅಂತೇಳಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಆಮೇಲೆ ನಾನು ಸೀರೆ ಉಟ್ಕೊತೀನಿ. ಸೇಮ್ ನಮ್ಮ ಅಕ್ಕ ನಾನು ಒಂದೇ ಥರ ಸ್ಯಾರಿ. ಆಮೇಲೆ ಉಟ್ಕೊಂಡ್ಮೇಲೆ ತೋರಿಸ್ತೀನಿ ನಿಮಗೆ. ನಾನು ಮನೆ ದೇವ್ರಿಗೆ ಹಾಕ್ಕೊಂಡೋಗಿದ್ನಲ್ಲ, ಸೇಮ್ ಅದೇ ಸ್ಯಾರಿನೇ ಹಾಕ್ಕೊಂಡಿದ್ದೀನಿ. ನಮ್ಮ ಅಕ್ಕನೂ ಸೇಮ್ ಇತ್ತು. ಸೊ ಅದಕ್ಕೋಸ್ಕರ ನಾನು ನಮ್ಮ ಅಕ್ಕ ಒಂದೇ ಥರ ಹಾಕ್ಕೊಳ್ಳೋಣ ಅಂತೇಳಿ ನಾನು ಅದನ್ನೇ ತೊಗೊಂಡು ಬಂದಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ನೋಡಿ ಗೈಸ್, ನಮ್ಮ ಅಜ್ಜಿ ಬಂದರು. ಅಜ್ಜಿ ಹಾಯ್ ಮಾಡು. ಅವಾಗಿಂದ ಇಲ್ಲ, ಚಿಕ್ಕ ಇದು ಏನೋ ಕೆಲಸ ಮಾಡ್ತಾವೆ. ಹಾಯ್. ಅಮ್ಮನೂ ಕಾಣಿಸ್ತೈತೆ, ನೀನು ಕಾಣಿಸ್ತೈತೆ. ಗೈಸ್, ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮ ಅಜ್ಜಿ ಹೋಗಿ ಕೋಳಿನ ಕುದಿಸ್ಕೊಂಡ್ಬಂದ್ರು. ಕೋಳಿ ಕಟ್ ಮಾಡಿಸ್ಕೊಂಡು ಬಂದರು. ಕೋಳಿನ ಪೂಜೆ ಮಾಡಿಸ್ಕೊಂಡ್ಬಂದರು. ಏನು ಕಟ್ಟಿಂಗ್ ಅಂತ ಕೊಟ್ಟಿದ್ದಾರೆ, ಕಟ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ರೆಡಿ ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಆರತಿ ಇನ್ನೂ ಬಂದಿಲ್ಲ. ನೋಡಿ ನಮ್ಮ ಅಜ್ಜಿ ಹೆಂಗೆ ದೇವ್ರಿಗೆ ಅಲಂಕಾರ ಮಾಡ್ತಿದ್ದಾರೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅಪ್ಪನೂ ಹಿಂಗೆ ಮಾಡೋದು, ಮೇಲೆ ಹಾಕೋದು ಯಾವಾಗಲೂ. ಎಲ್ಲರೂ ಹಂಗೆ ಹಾಕ್ತಾರೆ. ನಾನು ಏನೋ ಡಿಫ್ರೆಂಟ್ ಹೇಳ್ತೇನೆ, ನಾನೊಬ್ಳು. ಜಿಕ್ಕಿ ರೆಡಿ ಮಾಡಿದ್ದಾರೆ. ನಮ್ಮ ಅಜ್ಜಿ ರೆಡಿ ಮಾಡಿರೋದು. ಸಾಕಮ್ಮ ನಮ್ಮ ಅಜ್ಜಿ ಹೆಸರು. ಇನ್ನು ಮಾಡೇ ಇಲ್ಲ ಗೈಸ್. ಸಾಕಮ್ಮ ಅಂದ್ರೆ ಊಟ ಸಾಕಮ್ಮ, ಊಟ ಸಾಕಮ್ಮ ಅಂತಾರಲ್ಲ, ಸಾಕು ಸಾಕು ಊಟ ಸಾಕಮ್ಮ, ಊಟ ನೋಡಿ ಗೈಸ್, ಬರ್ತೈತಿ ದೇವ್ರು. ಮೈಕ್ ಎತ್ಕೋಬೇಕಿತ್ತು. ಐತೆ ಅಂದ್ರೆ ಅಲ್ಲಿ ಹೋಗುವಾಗ ಕೇಳ್ಸಲ್ವಲ್ಲ.
ಹ್ಞೂ ನಮ್ಮ ಅಜ್ಜಿ ಹೆಂಗೆ ಅಲಂಕಾರ ಮಾಡಿದ್ದಾರೆ ಅಂತ ಇನ್ನೂ ಹೇಳ್ಬೇಕು ಅಂದ್ರೆ ಇದು ಕಮ್ಮಿ ನಮ್ಮ ಅಜ್ಜಿ ಮಾಡಿರೋದು, ಇನ್ನೂ ಅಲಂಕಾರ ಮಾಡ್ತಾರೆ ಇವತ್ತು. ಇವತ್ತು ಇಷ್ಟು ಅಲಂಕಾರ ಮಾಡಿದ್ರು. ಹೂವು ಇನ್ನೂ ಎಷ್ಟು ಹಾಕ್ತಾರೆ ಅಂದ್ರೆ ಫೋಟೋದಲ್ಲಿ ದೇವ್ರ ಮುಖ ಕಾಣಿಸೋದೇ ಇಲ್ಲ, ಅಷ್ಟು ಹಾಕಿರ್ತಾರೆ. ಇವತ್ತು ಸಿಂಪಲ್ ಆಗಿ ಮಾಡಿದ್ದಾರೆ. ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಚಿಕನ್ ಸಾರಿಗೆ ಹುರ್ಕೊತಾ ಇದ್ದೀನಿ ಮಸಾಲೆನ. ದೇವ್ರು ಬೇರೆ ಅವಾಗಲೇ ಬಂದ್ಬಿಡ್ತು ಗೈಸ್, ಅರ್ಜೆಂಟಾಗೆ ಸ್ಯಾರಿ ಉಟ್ಕೊಬಿಟ್ಟಿದ್ದೀನಿ. ಅಲ್ಲ ಬರ್ತಾ ಇತ್ತು ಅಂತ, ತಮಟೆ ಸೌಂಡ್ ಕೇಳಿಸ್ತು ಅಂತ ಬರ್ತೈತೆ ಅಂದ್ಬಿಟ್ಟು ಇಬ್ಬರು ಬೇಗ ಬೇಗ ರೆಡಿ ಆಗ್ಬಿಟ್ಟೆ ನಾನು. ನೋಡ್ರಿ ಇನ್ನೂ ಬಂದಿಲ್ಲ, ಬರಲಿ ಅಂದ್ಬಿಟ್ಟು ಇವಾಗ ರುಬ್ಬಕ್ಕೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ಬಂದು ಸಾರು ಮಾಡೋಕೆ ಈಸಿ ಆಗುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊಂತ ಇದ್ದೀವಿ. ನಾನು ನಮ್ಮ ಅಕ್ಕ ನೋಡಿದೆ ಒಂದೇ ಥರ ಸ್ಯಾರಿ, ಬ್ಲೌಸ್ ಕಲರ್ ಮಾತ್ರ ಚೇಂಜ್. ಟ್ರೆಂಡಿಂಗ್ ಸ್ಯಾರಿ ಇದೆ ಇವಾಗ ನೀವು ನೋಡಿರ್ಬೋದು. ಇರು ಅವ್ರಿಬ್ರಿಗೂ ತೋರಿಸಿ ಅಂತೀನಿ. ಅಚ್ಚಿಕ್ತು ತೋರಿಸ್ರಿ ನಮ್ಮನ. ಅಕ್ಕ ತಂಗಿ ಅಕ್ಕ ತಂಗಿ ಅಕ್ಕ ತಂಗಿ ಅಕ್ಕ ತಂಗಿ ಗೈಸ್ ನೋಡಿ ಗೈಸ್, ನಾವಿಬ್ರು ಒಂದೇ ಸೇಮ್ ನಮ್ಮಮ್ಮ ಕೊಡ್ಸಿದ್ದು ಗೈಸ್. ನಿಮ್ಗೆ ಒಂದ್ ಸೀರೆ ಕೊಡಿಸ್ತಾರೆ ನಮ್ಮಮ್ಮ. ಅಲ್ಲ ನಿಮ್ಮ ಅಮ್ಮ ಅಲ್ಲ, ನಮ್ಮ ಅಜ್ಜಿ ಕೊಡ್ಸಿರೋದು ನಿಮಗೆಲ್ಲ. ಅಮ್ಮ ಗೈಸ್ ನನ್ನ ಬ್ಲೌಸ್ ನೋಡಿ ಗೈಸ್, ನಮ್ಮ ಅಮ್ಮನೇ ಹೊಲ್ಸಿರೋದು ಗೈಸ್ ನನಗೆ. ನಮ್ಮಮ್ಮ ಡಿಸೈನರ್ ಹೊಲ್ದಿರೋದು. ನಮ್ಮಮ್ಮ ಡಿಸೈನರ್ ಒಬ್ರು ಇದ್ದಾರೆ, ನಮ್ಮಮ್ಮ ಅಲ್ಲೇ ಹೊಲ್ಸೋದು ನಂದು ನಮ್ಮಮ್ಮಂದು. ನಂದು ನನ್ ಡಿಸೈನರ್ ಹೊಲ್ದಿರೋದು. ನೋಡಿ ಗೈಸ್ ನಮ್ಮ ಕ್ಯಾಮ್ರಾಮನ್ ಇದೆ. ನಾನು ಯಾವಾಗಲೂ ಮಾಡ್ತೀನಿ, ನಂಗೆ ಅಭ್ಯಾಸ ಆಗಿದೆ. ಓಕೆ, ಚಿಕನ್ ಬರ್ತೀನಿ. ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲ ಮಗನೆ, ಅಜ್ಜಿಗೂ ಏನು ಗೊತ್ತಾಗಲ್ವಾ? ನಮ್ಮ ಅಜ್ಜಿ ಹೆಂಗ ಇಟ್ಟಾದ್ರು ಅಷ್ಟೊಂದು ತೋರ್ಸು ನೋಡಿ ಗಾಯ್ಸ್. ನಾವು ಚಿನ್ನದಿಂದ ಐತಿರಲ್ಲ, ಸೇರಾಕೊಂಡು ಹೊಲಿಸ್ತಾ ಇರ್ತದೆ. ನೋಡಿ ಗಾಯ್ಸ್ ಹೆಂಗ್ ರೆಡಿ ಮಾಡಿದ್ದಾರೆ ತಂಬಿಟ್ಟು. ಗಾಯ್ಸ್ ನೋಡಿ ಇವಾಗ ಈ ತರ ತಂಬಿಟ್ಟನೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗ್ತಾ ಇದೀವಿ. ಬನ್ನಿ ನಮ್ಮ ಜೊತೆ, ನೀವು ಹೋಗೋಣ. ನೀನು ಬಾ. ಗಾಯ್ಸ್ ಆರತಿ ಎಲ್ಲ ಆಯಿತು. ಇನ್ನೂ ದೇವ್ರು ಬಂದಿರಲಿಲ್ಲ, ತುಂಬ ಲೇಟ್ ಆಗುತ್ತೆ ಅಂತ. ಅದಕ್ಕೆ ಬೇಗ ಬಂದು ಆರತಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ದೇವರ ಹತ್ರ. ಗಾಯ್ಸ್ ನೋಡಿ ಅಲಂಕಾರ ಎಲ್ಲ. ಅವಮ್ಮಂಗ್ ಇಲ್ಲೇ ಇಡು. ಅವ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಜಾಸ್ತಿ ಜನ ಇದ್ದಾರೆ. ಅಲ್ಲಿ ಅಕ್ಕ ಪೂಜೆ ಮಾಡಿಸ್ತಾ ಇದ್ದಾರೆ. ಈಗ ನಮ್ಮ ಅಜ್ಜಿ ಎಲ್ಲೋಯ್ತು?
ಮಕ್ಳ ಬನ್ನಿ ಈ ಕಡೆ ಸೈಡ್ ನಿಂತ್ಕೊಳ್ರಿ. ಹಾ ಆಯ್ತು, ಅಲ್ಲಿ ಪೂಜೆ ತಟ್ಟೆ ಇಸ್ಕೊಂಡ್ ಬರೋದು. ನಾವು ಹೋಗಲ್ಲ, ಬರೀ ಮಕ್ಳು ಮಾತ್ರ. ಯಾರೋ ಹೋಗ್ಲಿ ದೊಡ್ಡವ್ರು ಹೋಗ್ತಿದ್ರು. ನಮಸ್ಕಾರ ನಮ್ದೆ ಇದೇನು ಇಷ್ಟೊಂದು ಕಾಯಿ ಕೊಟ್ಟವ್ರೆ? ಅಲ್ಲಿ ಹೋಗ್ರಿ, ಅಲ್ಲಿ ದೇವ್ರಿಲ್ವಾ? ಹೋಗ್ಲಿ ಬಿಡು. ಅಚ್ಚೋ ತಿರ್ತಿತ್ತು ಗಾಯ್ಸ್ ಪೂಜೆ ಎಲ್ಲ ಆಯ್ತು. ನಾವು ದೇವ್ರೇ ಹೊರಡೋದೆ. ಕೊಟ್ಟವನೆ ಕಾಯಿನ ಬಾ. ಬನ್ನಿ. ಕೈ ಹಿಡ್ಕೊಂಡ್ರಿ ಇಬ್ರು, ಮುಂದೆ ಹೋಗ್ರಿ. ಗೈಸ್ ಎಲ್ಲಾ ಕಡೆ ಮೆರವಣಿಗೆ ಹೋಗ್ತಾ ಇದೆ. ಇನ್ನು ಲೇಟ್ ಆಗ್ಬೋದೇನೋ, ಅದಕ್ಕೆ ನಾವು ಬೇಗ ಪೂಜೆ ಮಾಡಿಸ್ಕೊಂಡು ಹೋಗ್ತಿದೀವಿ. ಆಗ್ಲೇ ಟೈಮು ಬಂದು 11:15 ಆಗ್ಬಿಟ್ಟಿದೆ ಗೈಸ್. 11:15 ಆಗ್ಬಿಟ್ಟಿದೆ ಟೈಮು. ಆಗ್ಲೇ 11:15 ಆಗ್ಬಿಟ್ಟಿದೆಯಲ್ಲ, ಸೊ ಅದಕ್ಕೆ ನಾವು ಬೇಗ ನನಗೆ ಸೌಂಡ್ ಅಂದ್ರೆ ಇಷ್ಟ. ತಮಟೆ ಸೌಂಡ್ ಅಂದ್ರೆ ಡ್ಯಾನ್ಸ್ ಮಾಡೋಣ ಅಂತ ಅನ್ಸುತ್ತೆ. ಬನ್ನಿ ಹೋಗೋಣ ಇವಾಗ ಮನೆಗೆ. ನಮ್ಮ ಅಜ್ಜಿ ನೋಡಿ ಗೈಸ್. ಏನಿಲ್ಲ, ಆರತಿ ಮಾಡ್ತಾವ್ರೆ, ತುಂಬಿಟ್ಟು ಆರತಿ ಮಾಡಂಗಿಲ್ಲ ಅಂದ್ರೆ. ಈ ಕಡೆ ತಿರುಗ್ರಿ ಇಬ್ರು. ನೋಡಿ ಇಬ್ರು ಹಿಡ್ಕೋಬೇಕು ಅಂತ ಪೂಜೆ ಆದ್ಮೇಲೆ ಹಿಡ್ಕೊಂಡು ಹೋಯ್ತವ್ರೆ ಮನೆಗೆ. ಮಾಡಿ ಅಷ್ಟೇ. ನಾನು ಗಾಯ್ಸ್ ಇವಾಗ ಮೊಟ್ಟೆ ಕೋಳಿ ದೇವರಿಗೆ ಪೂಜೆ ಮಾಡ್ಬಿಟ್ಟು ತಂದ್ಕೊಟ್ಟಿದ್ದಾರೆ ನಮ್ಮ ಅಜ್ಜಿ. ಇವಾಗ ಸಾರ್ ಮಾಡಕ್ಕೆಲ್ಲ ಅಲ್ಲ, ಆರತಿ ಎಲ್ಲ ಆರತಿ ಎಲ್ಲ ಮಾಡಾಯ್ತಲ್ಲ. ಇವಾಗ ಚಿಕನ್ ತೊಳ್ಕೊಂತಾ ಇದೀವಿ. ಬನ್ನಿ ಚಿಕನ್ ತೊಳೆಯೋ. ಬೇಕು ಪುದೀನ ಬೇಕು, ಹಸಿಮೆಣಸಿನ್ಕಾಯಿ ಬೇಕು. ನೀರ್ ಬಿಡ್ತೀನಿ. ಕಾಣಿಸ್ತೈತಾ ಗಾಯ್ಸ್? ನೋಡಿ ಇವಾಗ ಇಷ್ಟು ಚಿಕನ್ ತೊಳ್ಕೊಂತಾ ಇದೀವಿ. ಹೇಳ್ಬೇಕು ಅಂದ್ರೆ ಈ ತೋರ್ಸೋಣ, ಝೂಮ್ ಔಟಲ್ಲಿ ತೋರ್ಸು. ಸಿಂಪಲ್ ಆಗಿ ಮಾಡ್ತಿರೋದು ನಮ್ಮ ಅಜ್ಜಿ, ನಮ್ಮ ಮನೆಯವ್ರು ಅಷ್ಟೇನೆ. ದೇವ್ರಿಗೆ ಕೂರಿಸ್ತಿದಾರಲ್ಲ, ಪೂಜೆ ಮಾಡಿ ಮನೇಲೆಲ್ಲ ನಾನ್ ವೆಜ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಅಷ್ಟೇನೆ. ತುಂಬಾ ಗ್ರ್ಯಾಂಡಾಗೆಲ್ಲ ಏನು ಮಾಡ್ತಾ ಇಲ್ಲ, ಸಿಂಪಲ್ ಆಗಿ ಮಾಡ್ತಿದ್ದಾರೆ ನಾವೇ, ನಮ್ಮ ಮನೆಯವರೇನೆ. ನೋಡಿ ಗೈಸ್, ನಮ್ಮ ಆಂಟಿ ಅಡುಗೆ ಮಾಡ್ತಾ ಇದ್ದಾರೆ. ಇವಾಗ ಮಟನ್ ಎಲ್ಲ ತೊಳ್ಕೊಂಡು ಬಂದಾಯ್ತು. ಚಿಕನ್ ಗೈಸ್, ಚಿಕನ್ ಮೊಟ್ಟೆ ಕೋಳಿ ಇಲ್ಲ ಅವಳಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವ್ಲಾಗ್ ನೋಡಿ. ಏನ್ ಮಾಡಕ್ಕಾಗುತ್ತೆ ಪಾಪ. ನಮ್ಮ ಅಕ್ಕ ರೀಲ್ಸ್ ಹಾಕೊಂಡು ನಿಮ್ಗೆಲ್ಲ ಡಿಸ್ಟರ್ಬ್ ಮಾಡ್ತಾಳೆ ಗಾಯ್ಸ್, ಕೇಳಿಸ್ಕೊಳ್ಳಿ ಅವರು. ಇವಾಗ ನೋಡಿ ಚಿಕನ್ ಎಲ್ಲ ತೊಳೆದಾಯ್ತು. ಮೊಟ್ಟೆ ಕೋಳಿ ತಂದಿದ್ದಾರೆ ನಮ್ಮ ಮನೇಲಿ, ಎಲ್ಲರಿಗೂ ಫೇವ್ರೆಟ್ ಮೊಟ್ಟೆ ಕೋಳಿ. ಅದಕ್ಕೆ ಇವಾಗ ನಮ್ಮ ಅಜ್ಜಿ ಬೇಡ ಅಂದ್ರೆ ಇನ್ನೂ ಚಿಕನ್ ತಗೋಬರಕ್ ಹೋಗೋರೆ ಗೈಸ್. ಇದೇ ನಮ್ ಮಿಕ್ಕುತ್ತೆ ಗೈಸ್, ನಾವ್ ಯಾರು ಸರಿಗ್ ತಿನ್ನಲ್ಲ. ಅಂದ್ರೆ ನಮಗ್ ಮಾಡ್ಬಿಟ್ರೆ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಇಷ್ಟೇ ಸಾಕು ಅಂದಿದೀವಿ. ಇಲ್ಲ ಗ್ರೇವಿ ಮಾಡೋ ಅಂದ್ಬಿಟ್ಟು ಹೋಗೋರು ಇವಾಗ ಚಿಕನ್ ತಗೋಬರಕ್ಕೆ ಅಂತ. ಒಂದು ಸಿಂಪಲ್ ಆಗಿ ತೋರಿಸ್ತಾನ ಗೈಸ್ ನಮ್ಮ ಅಜ್ಜಿ ಮನೆ ಹೇಗಿದೆ ಅಂತ. ಒಂದು ಸಿಂಪಲ್ ಆಗಿ ತೋರಿಸ್ತೀನಿ. ಚಿಕ್ಕ ಮನೆ ಒಂಥರ ಚೆನ್ನಾಗಿದೆ. ಆಮೇಲೆ ಎಲ್ಲರೂ ಕೇಳ್ಬೋದು, ನಿಮ್ಮ ಅಜ್ಜಿ ಯಾಕೆ ಒಬ್ಬರೇ ಇದ್ದಾರೆ ಅಂತ. ಅವ್ರಿಗೆ ಅವಾಗಿಂದ ಇಂಡಿಪೆಂಡೆಂಟ್ ಆಗಿ ಇದ್ದು ಅಭ್ಯಾಸ ಆಗಿ ಈಗವರೆಗೂ ಏನಂದ್ರೆ ನಮ್ಮ ಮನೇಲೆಲ್ಲ ಬಂದ್ರೆ ಅವ್ರು 1-2 ದಿನ ಅಷ್ಟೇ. ಅದಾದ್ಮೇಲೆ ಅವ್ರಿಗೆ ಇರಕ್ಕೆ ಇಷ್ಟ ಆಗಲ್ಲ. ಅವ್ರೊಬ್ಬರೇ ಇದ್ದು ರೂಢಿಯಾಗಿ. ಇವ್ರ ಮಕ್ಳು ನೋಡಿ ಕಣ್ಣ ಮುಚ್ಚಲೆ ಆಟ ಆಡ್ತವ್ರೆ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ. ಹಾಗೆ ಇವಾಗ ನಮ್ಮ ಅಜ್ಜಿ ಮನೆ ಒಂದು ಚಿಕ್ಕದಾಗಿ ಸುಮ್ಮನೆ ಹೋಮ್ ಟೂರ್ ಮಾಡ್ತೀನಿ. ಚಿಕನ್ ಬೇಕಿಟ್ಬಿಡ್ತೀನಿ ಇಷ್ಟಲ್ಲ. ನಮ್ಮ ಅಜ್ಜಿ ಮನೆಯಿಂದ ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾಗ, ಯಾರು ಗೊತ್ತಿಲ್ಲ ಅನ್ನೋದು ಕಲ್ತ್ಕೊಳ್ಳಿ. ನಮ್ಮ ಅಜ್ಜಿ ಇದು ರಬ್ಬರ್ ಎಲ್ಲ ಎಲ್ಲಿಟ್ಟಿರ್ತಾರೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ರೆಗ್ಯುಲರ್ ಆಗಿ ಯೂಸ್ ಮಾಡೋದೆಲ್ಲ ಇಲ್ಲಿ ಇಟ್ಟಿರ್ತಾರೆ ಗೈಸ್, ರೇರ್ ಆಗಿ ಯೂಸ್ ಮಾಡೋದೆಲ್ಲ ಓ ಕರೆಕ್ಟ್ ಅಲ್ಲಿ ನೆನ್ಸಿಟ್ಟವ್ರೆ. ಮೆಣಸಿನ್ಕಾಯಿ ಅಂತ ಇಷ್ಟು ಕೊಟ್ಬಿಟ್ಟವ್ರು, 1/2 kg. ಹೊಸ್ತೋಗಿತ್ತು. ಅಲ್ಲ ಇವಾಗ ಆರ್ತಿ ಹೋಯ್ತವೆ.
ಹೌದಾ ಈಗ ರೋಡ್ ಬರ್ತಾರಾ? ಅಲ್ಲ ಅವ್ರು 12 ಗಂಟೆಗೆ ಬಂದ್ರೆ ಯಾರು ಕಾಯ್ಕೊಂಡ್ ಕೂತಿರ್ತಾರೆ? ತುಂಬಾ ಲೇಟ್ ಆಯ್ತು. 10 ಗಂಟೆಗೆ ಬರ್ಬೇಕು, ಆರತಿ ಎತ್ಕೊಂಡು ಹೋಗಿ ದೇವ್ರಿಗೆ ಆರತಿ ಮಾಡ್ಕೊಂಡು ಒಬ್ಬೊಬ್ರು ಟಿಫನ್ ತಿಂದೇ ಆರತಿ ಕಾಯ್ತಾ ಇರ್ತಾರೆ. ಇರ್ತಾರಲ್ಲ ಅವ್ರಿಗೆ ತುಂಬಾ ಲೇಟ್ ಆಗ್ಬಿಡುತ್ತೆ. ನಮ್ಮ ಅಜ್ಜಿ ಮನೆ ರೋಡ್ ತೋರಿಸ್ತೀನಿ ನೋಡಿ guys. ಚೆನ್ನಾಗಿದೆ. ಎಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ರಿಲೇಟಿವ್ಸ್ ತರ ಇರ್ತಾರೆ ಇಲ್ಲಿ ನೋಡಿ. ರೋಡು ಪಕ್ಕ 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 ಮನೆ. ಇದು ನಮ್ಮ ಅಜ್ಜಿ ಮನೆ ಹಾಲು. ಎಂಟ್ರೆನ್ಸ್ ಅಲ್ಲಿ ರಂಗೋಲಿ ನೋಡಿ ಹೆಂಗ್ ಬಿಟ್ಟವ್ರೆ. ಇಲ್ಲಿ ಹಾಲು, ಹಾಲಿಂದ ಹಿಂಗ್ ಬಂದ್ರೆ ಅಲ್ಲಿ ಫ್ರಿಡ್ಜ್ ಇಟ್ಟಿದ್ದಾರೆ. ಇಲ್ಲ ಎರಡು ಉರಿತಾವ. ಈ ಕಡೆ ದಿವಾನ ಇಟ್ಕೊಂಡವ್ರು ನಮ್ಮ ಅಜ್ಜಿ ಮಲ್ಕೊಂಡ್ ಟಿವಿ ನೋಡೋಕೆ. ಇದರಿಂದ ಈ ಕಡೆ ಬಂದ್ರೆ ಅಡುಗೆ ಮನೆ. ಅಡುಗೆ ಮನೆಗೆ ಒಂದು ಬಾಕ್ಲು ಇಟ್ಟವ್ರೆ. ಬಾಗ್ಲು ಹಚ್ಕೊಂಡು ಅಡುಗೆ ಮಾಡ್ಬೋದು. ಇಲ್ಲಿ ಅಡುಗೆ ಮನೆ ಗಾಯ್ಸ್. ನಮ್ಮ ಅಜ್ಜಿ ಮನೆ ಪಾತ್ರೆ ನೋಡಿದ್ರೆ ನೀವು ಶಾಕ್ ಆಯ್ತೀರಾ. ಇಲ್ಲೇನು ಇಟ್ಟಿಲ್ಲ ಸದ್ಯಕ್ಕೆ. ಇಲ್ಲೊಂದು ತಟ್ಟೆ ಸ್ಟ್ಯಾಂಡ್ ಇಟ್ಕೊಂಡವ್ರು, ಇಷ್ಟು ಪಾತ್ರೆ ಇಟ್ಕೊಂಡವ್ರು ಡೈಲಿ ಯೂಸ್ಗೆ. ಇಲ್ಲಿ ಮೇಲೂ ಏನೂ ಇಟ್ಟಿಲ್ಲ. ಇಲ್ಲೊಬ್ಳು ಕೆಲಸದವ್ರು ಇಟ್ಟವ್ರು ನಮ್ಮ ಅಜ್ಜಿ. ಇಲ್ಲಿ ಬಂದ್ರೆ ಇಲ್ಲಿ ದೇವ್ರ ಮನೆ, ದೇವ್ರ ಮನೆ, ದೇವ್ರದ್ದು ಲೈಟ್ ಇಟ್ಕೊಂಡವ್ರೆ. ನೀಟಾಗೆ ಬತ್ತಾಯ್ತು ಬಿಡು, ನೀಟಾಗಿ ಬತ್ತಾಯ್ತು. ಇಲ್ಲಿಂದ ಹಿಂಗ್ ಹೋದ್ರೆ ಗಾಯ್ಸ್ ಇಲ್ಲೊಂದು ಕನ್ನಡಿ ಇಟ್ಟಿದ್ದಾರೆ. ಇದು ರೂಮ್ 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 ನೋಡಿ. ಮಂಚ ಹಾಕಿದ್ದಾರೆ ಅಷ್ಟೇ. ಇಲ್ಲಿ ನಮ್ಮ ಅಜ್ಜಿ ಮಲ್ಕೊಳ್ಳಲ್ಲ. ನಮ್ಮ ಅಜ್ಜಿ ಹಾಲಲ್ಲೇ ಮಲ್ಕೊಳ್ಳೋದು. ಇದು ಎಲ್ಲ ಅಡುಗೆ ಮಾಡೋಕ್ಕೆ ನಮ್ಮದು ಬ್ಯಾಗ್ ಎಲ್ಲ ತೆಗ್ದಿಟ್ಟಿದ್ದೀವಿ. ಇಲ್ಲೊಂದು ಬೀರು ಇದೆ ಕನ್ನಡಿ. ಪಾತ್ರೆಗಳು ನೋಡಿ ಗಾಯ್ಸ್, ಪಾತ್ರೆಗಳ ರಾಶಿ ರಾಶಿ ಪಾತ್ರೆ. ಇಷ್ಟೆಲ್ಲ ಯಾರಿಗೆ ಗಾಯ್ಸ್ ಪಾತ್ರೆ? ಇಲ್ಲೊಂದು ನಮ್ಮ ಅಜ್ಜಿಗೆ ಬೀರು ಇಟ್ಟಿದ್ದಾರೆ. ರೂಮು ಇಷ್ಟೇ ಇರುತ್ತೆ, ಸಣ್ಣ ರೂಮು. ರೂಮ್ ಆಪೋಸಿಟ್ಟೆ ಬಸ್ಲು ಮನೆ ಇದೆ. ಬಸ್ಲು ಮನೆ ಗೀಸರ್ ಎಲ್ಲ ಹಾಕ್ಸ್ಕೊಂಡವ್ರು, ಗ್ಯಾಸ್ ಗೀಸರ್. ನಮ್ಮ ಅಜ್ಜಿಗೆ ಮನೇಲಿ ಏನಿಲ್ಲ ಅಂದ್ರೂ ಆ ಪರ್ಕೆ ಇರಬೇಕು. ಪರ್ಕೆ. ಬಾತ್ರೂಮ್ ಈಚೆ ಇದೆ ಗಾಯ್ಸ್. ಇದು ಬಸ್ಲು ಮನೆ ಅಷ್ಟೇ. ಚಿಕ್ಕದು ಮಿನಿ ಡ್ರೆಸ್ಸಿಂಗ್ ಟೇಬಲ್ ತೋರಿಸ್ತಾ? ಎಲ್ಲೈತೆ ಅಲ್ಲಿ ಇದು ತೋರಿಸ್ದೆ ಕನ್ನಡಿ. ಇದು ನಮ್ಮ ಅಜ್ಜಿದ್ ಮಿನಿ ಡ್ರೆಸ್ಸಿಂಗ್ ಟೇಬಲ್. ಹಿಂಗೆ ಓಪನ್ ಮಾಡಿದ್ರೆ ನಮಗೆ ಮೇಕಪ್ಪು ನಾವು ಫಸ್ಟೆಲ್ಲ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಿದ್ವಿ. ಅವಾಗ ನಮ್ಮ ಅಜ್ಜಿ ಫಸ್ಟ್ ಒಂದ್ಸತಿ ನಾವು ತಂದಿಕ್ಕಿದ್ರೆ ನೆಕ್ಸ್ಟ್ ಟೈಮ್ 1 ವರ್ಷ ಬಿಟ್ಟು ರಜಕ್ಕೆ ಬರೋವ್ರಿಗೂ ಇಲ್ಲೇ ಇಟ್ಟಿರೋರು. ಡ್ರೆಸ್ಸಿಂಗ್ ಟೇಬಲ್ ನಮ್ಮ ಅಜ್ಜಿದಿದು. ಅಜ್ಜಿ ಏನ್ ಕೆಲಸ ಮಾಡ್ತಾರೆ ಅಂತ ಕೇಳ್ಬೋದು. ಅವರು ಮಕ್ಕಳು ನಮ್ಮ ಅಜ್ಜಿ ಏನು ಕೆಲಸ ಅಂತ ಅವರೇ ಹೇಳ್ತಾರೆ. ಬಾರವಾ ಇಲ್ಲಿ ಗೈಸ್. ನಮ್ಮ ಅಜ್ಜಿ ಏನ್ ಕೆಲಸ ಮಾಡ್ತಾರೆ ಅಂತ ನೀವೆಲ್ಲ ಕೇಳ್ಬೋದು. ಬನ್ನಿ ಅವರೇ ಹೇಳ್ತಾರೆ, ಕೇಳೋಣ. ಮಗು ಬಾಣ್ತಿ ಸ್ನಾನ ಮಾಡಿಸೋದು, ಸಾಂಬ್ರಾಣಿ ಹಾಕೋದು, ಹೊಟ್ಟೆ ಕಟ್ಟೋದು ಎಲ್ಲ ಪ್ರತಿಯೊಂದು ನಾವು ಮಾಡ್ತೀವಿ. ಆಮೇಲೆ ಬಾಣ್ತಿರ್ಗೆ ಸ್ನಾನನೂ ಮಾಡಿಸ್ತೀಯ ಅಲ್ವಾ? ಇಲ್ಲಿ ಬಾಯಲ್ಲಿ 1 ನಿಮಿಷ ನಿಂತ್ಕೋ. ಮಗು ಬಾಣ್ತಿ ಅಂದ್ರೆ ಇಬ್ರಿಗೂ ಸ್ನಾನ ಮಾಡಿಸ್ತಾರೆ. ಮಗುಗೆ ಹೆಂಗ್ ಸ್ನಾನ ಮಾಡಿಸ್ಬೇಕು, ಹೆಂಗ್ ಮಸಾಜ್ ಮಾಡಿಸ್ಬೇಕು ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ತುಂಬಾ ಮಕ್ಳಿಗೆ ಮಾಡಿಸಿದ್ದಾರೆ. ನಿಮ್ಗೆ ಯಾರಾದ್ರೂ ಬೇಕಾದ್ರೆ 3 ತಿಂಗಳಿಗೆ ಮುಂಚೆನೆ ಬುಕ್ ಮಾಡ್ಕೋಬೇಕಂದ್ರೆ ನೀವು ಇವಾಗ ಇನ್ನ 9 ತಿಂಗಳು, ಇನ್ನ 8 ತಿಂಗಳು ಇವಾಗ ನಿಮ್ಗೆ ಅಂದ್ರೆ 3 ತಿಂಗಳಿಗೆ ನೀವು ಮುಂಚೆನೆ ಬುಕ್ ಮಾಡ್ಕೊಂಡ್ರೆ ನಮ್ಮ ಅಜ್ಜಿ ನೆಕ್ಸ್ಟ್ ನಿಮ್ಗೆ ಅಂದ್ರೆ ಇಲ್ಲೇ ಎಲ್ಲಾದ್ರೂ ಹತ್ರ ಚಾಮರಾಜಪೇಟೆ, ಈ ಕಡೆ ಚಾಮರಾಜಪೇಟೆ, ಬಸವನಗುಡಿ, ಗಾಂಧಿ ಬಜಾರು, ಕತ್ರಗುಪ್ಪೆ ಅಲ್ಲಿವರೆಗೂ ನಮ್ಮ ಅಜ್ಜಿ ಬರ್ತಾರೆ. ಗೈಸ್, ನಿಯರ್ ಬೈ ಬನಶಂಕರಿ ಮತ್ತೆ ಚಾಮರಾಜಪೇಟೆ ನಿಯರ್ ಬೈ ಯಾರೇ ಇದ್ರು ಕಾಂಟ್ಯಾಕ್ಟ್, ಕತ್ರಗುಪ್ಪೆ ಈ ನಿಯರ್ ಬೈ ಯಾರೇ ಇದ್ರು ಕಾಂಟ್ಯಾಕ್ಟ್ ಮಾಡಿ.
ಅಕಸ್ಮಾತ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅಜ್ಜಿ ಕೇಳ್ತೀನಿ ನಿಯರ್ ನೀವು ಆಗುತ್ತೆ ನಮ್ಗೆ ಮೆಸೇಜ್ ಮಾಡಿ ಮಾಲು ಅಕೌಂಟ್ಗೆ ಯೂಟ್ಯೂಬ್ ಅಲ್ಲಿ ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮಗ್ ಮೆಸೇಜ್ ಮಾಡಿದ್ರೆ ನಾವು ನಿಮ್ಗೆ ನಮ್ಮ ಅಜ್ಜಿನ ಕೇಳ್ಬಿಟ್ಟು ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಬಿಸಿ ಇದಾರೆ. ಅವ್ರು ಆಲ್ರೆಡಿ ಸ್ನಾನ ಮಾಡಿಸ್ತಿದ್ದಾರೆ ಮಕ್ಳಿಗೆ. ಸೊ ಅವ್ರು 3 months ಅಲ್ಲೇ ಬಿಸಿ ಇರ್ತಾರೆ. ಒಂದ್ ಮಗು ಇಲ್ಲ 2 ಮಗು ಮಾಡಿಸ್ತಾರೆ ಅಷ್ಟೇ ಅಲ್ವಮ್ಮ? ಯಾಕಂದ್ರೆ 3 ಮಕ್ಳಿಗೂ ಮಾಡಿಸ್ತಾರೆ. ಟೈಮಿಂಗ್ಸ್ ಇರುತ್ತೆ. ನಮ್ಮ ಅಜ್ಜಿ ಬರೋ ಟೈಮಿಂಗ್ಸ್ ನೀವು ಒಪ್ಕೋಬೇಕು. ನಮ್ಮ ಅಜ್ಜಿಗೆ ಏನಂದ್ರೆ ಮಗು ಬಂಟಿಗೆ ಬೆಳಗ್ಗೆನೆ ನೀರು ಇದ್ದು ಅವ್ರಿಗೆ ಹೊಟ್ಟೆಗೆ ಬಟ್ಟೆ ಕಟ್ತಾರಲ್ಲ ಆ ತರ ಎಲ್ಲ ಕಟ್ಟಿ ಮಲಗಿಸಿ ಅವ್ರು ವಾಪಸ್ ಬರೋದು. ಅಷ್ಟು ಆರೈಕೆ ಮಾಡಿ ಬಾಳ್ತಿಗೂ ಮಸಾಜ್ ಮಾಡ್ತಾರೆ, ನೀಟಾಗಿ ಸ್ನಾನ ಮಾಡಿಸ್ತಾರೆ. ಮಗುಗೂ ಅಷ್ಟೇ ನೀಟಾಗಿ ಮಸಾಜ್ ಮಾಡಿ ನೀಟಾಗಿ ಸ್ನಾನ ಮಾಡಿಸ್ತಾರೆ. ಇದೇ ಕೆಲಸ ಎಜುಕೇಟೆಡ್ ನಮ್ಮ ಅಜ್ಜಿ ಈ ಕೆಲಸದಲ್ಲಿ. ಹೌದು ಗೈಸ್. ಈ ಥರ ಏನಾದರೂ ನಿಮಗೂ ಬೇಕಂತ ಹೇಳಿದ್ರೆ ಇನ್ನು 3 months ಅವ್ರು ಬ್ಯುಸಿ. 3 months ಆದಮೇಲೆ ಯಾರಿಗಾದ್ರೂ ಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಮ್ಮ ಅಜ್ಜಿಗೆ ಹೇಳ್ತೀನಿ ಈ ಥರ ಅಂತ. ಟೈಮಿಂಗ್ಸ್ ಚೇಂಜ್ ಇರುತ್ತೆ. ಆಲ್ಮೋಸ್ಟ್ ಮಗು ಬಾಣ್ತಿಗೆ ಬೆಳಗ್ಗೆನೇ ಸ್ನಾನ ಮಾಡಿಸೋದು ಎಲ್ಲರೂ. ಮಧ್ಯಾಹ್ನ ಮೇಲಾದರೂ ಓಕೆ ಅನ್ನೋದಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಜವಾಗ್ಲೂ ನಮ್ಮ ಅಜ್ಜಿಗೆ ತಿಳಿಸ್ತೀನಿ, ಓಕೆನಾ? ಗೈಸ್ ಇವಾಗ ಅನ್ನಕ್ಕೆ ಇಟ್ಟಿದ್ದೀವಿ. ಇಲ್ಲಿ ಚಿಕನ್ ಸಾರು ರೆಡಿ. ಚಿಕನ್ ಗ್ರೇವಿ ಕುದೀತಾ ಇದೆ. ಯಾರ್ಯಾರು ನಿಮ್ಮ ಮನೇಲೂ ಈ ಥರ ಚಾಕು ಇಡ್ತೀರಾ ಕಮೆಂಟ್ ಮಾಡಿ. ನಮ್ಮ ಅಕ್ಕ ಇವಾಗ ತಾನೇ ಟೇಸ್ಟ್ ನೋಡಿದ್ರು ಎಲ್ಲ. ಇನ್ನೂ ಮಸಾಲೆ ಬೇಯಬೇಕು. ಚಿಕನ್ ಪೀಸ್ ಮಾತ್ರ ತಿಂದಿದ್ದೀವಿ. ನಮ್ಮಮ್ಮ ಇನ್ನೂ ಬಂದಿಲ್ಲ ಗೈಸ್, ಬರ್ತಾರೆ. ಬಂದಮೇಲೆ ಅವ್ರನ್ನೂ ವಿಡಿಯೋದಲ್ಲಿ ತೋರಿಸ್ತೀನಿ. ಗೈಸ್ ಒಂದು ರೌಂಡ್ ಮಲ್ಗಿ ಎದ್ದು ಊಟ ಮಾಡಿ ಎಲ್ಲ ಆಗೋಯ್ತು. ವ್ಲಾಗೇ ಮಾಡೋಕ್ಕಾಗಲಿಲ್ಲ. ನಮ್ಮಮ್ಮ ನೋಡಿ ಆಯಮ್ಮ ದೇವ್ರ ಹತ್ರ ಈ ಚಪ್ಪಲಿ ಹಾಕೊಂಬತ್ತಾರ ಮಗನ. ಮನೆಗೆ ಆಯ್ತು ಇನ್ನೊಂದು ಟ್ರಿಪ್ ದೇವ್ರನ್ನ ನೋಡೋಣ.
ಗೈಸ್ ಕಡಲಕ್ಕಿ ಕೊಡ್ತೀವಲ್ಲ ಅದರಲ್ಲಿ ಒಂದು ಸ್ವಲ್ಪ ಹಾಕಿ ನಮಗೆ ಅಂತ ಕೊಡ್ತಾರೆ. ಅದನ್ನು ನಾವು ಮನೆಯಲ್ಲಿ ಇಡಬೇಕು, ತುಂಬ ಒಳ್ಳೆಯದು. ಮನೆ ಹಾಕಿ ಯೂಸ್ ಮಾಡ್ತೀವಲ್ಲ ಅದರೊಳಗೆ ಹಾಕ್ಬೇಕು. ರೈಸ್ ಕಾಯಿ ಹೊಡೆದಿರ್ತಾರೆ ಗೊತ್ತಾ, ಅದನ್ನ ಎತ್ಕೊ ತಿಂತಾಯಿದ್ದೀನಿ. ಎಲ್ಲ ಮೇಲ್ಗಡೆ ನಿಂತು ನೋಡ್ತಾ ಇದ್ದಾರೆ. ಇವಾಗ ಮನೆಗೆ ಹೊರಡೋದು ಗಾಯ್ಸ್. ನಾನು ಇವಾಗ ಮನೆಗೆ ಬಂದೆ. ಆಲ್ರೆಡಿ ಒಂದು 1/2 hour ಆಯಿತು. ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಮನೆಗಿದ್ದೀನಿ. ವ್ಲಾಗ್ ಎಂಡ್ ಮಾಡಿರಲಿಲ್ಲ, ಸೊ ಅದಕ್ಕೋಸ್ಕರ ವ್ಲಾಗ್ನ ಎಂಡ್ ಮಾಡೋಣ ಅಂತ ಬಂದೆ. ಇವತ್ತಿನ ದಿನ ಹೀಗಿತ್ತು, ನೀವು ನೋಡಿದ್ರಿ ಅನಿಸುತ್ತೆ ನಮ್ಮ ಅಜ್ಜಿ ಮನೆ ಏರಿಯಾದಲ್ಲಿ. ಅಂದರೆ ಆ್ಯಕ್ಚುಲಿ ನಾವು ಹುಟ್ಟು ಬೆಳೆದಿದ್ದು ಏರಿಯಾ ಗೈಸ್, ಅದು ನಾವು ಅಲ್ಲೇ ಹುಟ್ಟಿ ಬೆಳೆದಿದ್ದು, ಅಲ್ಲೇ ಆಟ ಆಡ್ಕೊಂಡಿದ್ದು. ಆ ಏರಿಯಾದಲ್ಲಿ ಇವತ್ತು ಅಣ್ಣಮ್ಮನ ಕರೆಸಿದ್ರು, ಸೊ ಅದಕ್ಕೋಸ್ಕರ ನಾವು ಹೋಗಿದ್ವಿ. ಹೇಗಿತ್ತು ಏನು ಅನ್ನೋದನ್ನ ನೀವು ನೋಡಿರ್ತೀರ ವ್ಲಾಗ್ನ. ಐ ಥಿಂಕ್ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಲವ್ ಯು ಆಲ್, ಕೀಪ್ ವಾಚಿಂಗ್. ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಕ್ಕೆ. ಬಾಯ್ ಬಾಯ್.